ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ಬಂದು 1:30 ಆಗೈತಿ. ಈಗ ಒಂದು ಸ್ಪೆಷಲ್ ಪಲಾವ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಅದ್ರ ಜೊತೆ ಸೈಡಿಗೆ ಪನ್ನೀರ್ ತವಾ ಫ್ರೈ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಬರ್ರಿ ನೋಡೋಣ ಹೆಂಗೆ ಮಾಡ್ತೀನಿ ಅಂಥೇಳಿ. ಊರಿಂದ ನಮ್ಮ ತಮ್ಮ ಬಂದಾನ, ಅದಕ್ಕೆ ಪಲಾವ್ನ ಈಗ ರೆಡಿ ಮಾಡತ್ತೀನಿ ಮಧ್ಯಾಹ್ನ ಊಟಕ್ಕೆ. ಪನ್ನೀರ್ ಏನು ಸಿಂಪಲ್ಲ, ಪನ್ನೀರ್ ಏನಿಲ್ಲ, ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ತೀನಿ ಅಷ್ಟೇ. ಸೂಪರ್ ಟೇಸ್ಟಿಯಾಗಿರ್ತೈತಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬರೀ ಈಗ ಪಲಾವ್ ಮಾಡ್ಕೊಳಕ್ಕೆ ಏನೆಲ್ಲ ತೊಗೊಂಡಿನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ಸುಮಾರು ಸರಿ ಪಲಾವ್ ರೆಸಿಪಿನ ತೋರಿಸೀನಿ, ಬಟ್ ಆದರೂ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನು ಆಲ್ರೆಡಿ ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇದು ವೆಜಿಟೇಬಲ್ ಪಲಾವ್. ವೆಜಿಟೇಬಲ್ ಇತ್ತು ಮನೆಯಲ್ಲಿ, ಅದಕ್ಕೆ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸ್ಟಾರ್ಟ್ ಮಾಡತ್ತೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತು ಬೀನ್ಸ್, ಕ್ಯಾರೆಟ್, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡು, ಯಾಕಂದರೆ ಜಾಸ್ತಿನೇ ಇತ್ತು ಅದಕ್ಕೆ ಮತ್ತು 2 ಟೊಮೆಟೊ ತೊಗೊಂಡಿನಿ. ಇಲ್ಲಿ ಆಲ್ರೆಡಿ ಅಕ್ಕಿನ ಹಾಕ್ಕೊಂಡು ಇಟ್ಕೊಂಡಿನಿ, ತೊಳ್ಕೊಬೇಕು. ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡಿನಿ, ಯಾಕಂದರೆ ನಮ್ಮ ತಮ್ಮ ಅದು ಬಂದಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡತ್ತೀನಿ ಪಲಾವ್. ಓಕೆ, ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕೋರಿ. ನಾನು ಸ್ವಲ್ಪ ಜಾಸ್ತಿ ಮಾಡತ್ತೀನಿಲ್ಲ ಪಲಾವು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳತ್ತೀನಿ. ನೀವು ಬೇಕಂದರೆ ಇದ್ರ ಜೊತೆ ತುಪ್ಪನೂ ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡಿನಿ. ಇಲ್ಲಿ ಈಗ ಎಣ್ಣೆಗೆ ಮಸಾಲೆನ ಹಾಕ್ಕೊಳತ್ತೀನಿ. ಏನಿಲ್ಲ, 1-2 ಚಕ್ಕೆ ತೊಗೊಂಡಿನಿ, 3 ಲವಂಗ, 2 ಏಲಕ್ಕಿ, 2 ಪಲಾವ್ ಎಲೆ. ಈಗ ಅದನ್ನು ಹಾಕ್ಕೊತೀನಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದೆ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳತ್ತೀನಿ. ಇವಾಗ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿನಿ. ಅದು ಒಂದು ಸ್ವಲ್ಪ ಫ್ರೈ ಆಗಲಿ. ಅದಕ್ಕೆಲ್ಲ ಹಸಿ ವಾಸನೆ ಎಲ್ಲ ಹೋಗಲಿ. ಈಗ ಇದೆಲ್ಲ ತರಕಾರಿ ಇದೆಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿಲ್ಲ ಇವೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಅದೆಲ್ಲ ಹಾಕ್ಕೊಂಡೆ. ನಾನು ಈ ಥರ ಎಲ್ಲ ಜಾಸ್ತಿ ತರಕಾರಿ ಎಲ್ಲ ಇದ್ದಾಗ ನಾನು ಈ ಥರ ಪಲಾವ್ನೇ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದರಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ, ಬೀನ್ಸ್ ಇವೆಲ್ಲ ಹಾಕೋದ್ರಿಂದ ಯಾಕಂದರೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಜಾಸ್ತಿ ತರಕಾರಿ ಎಲ್ಲ ಹಾಕಿರ್ತೀವಿ, ಇದೆಲ್ಲ ಚೆನ್ನಾಗಿ ಬೆಂದಿರ್ತೈತಿ. ಓಕೆ, ಈಗ ಅದು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಮತ್ತು ಟೊಮೆಟೊನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಈಗ ಒಂದು ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ
ಒಂದು ಸ್ವಲ್ಪ ಹಾಕೋತೀನಿ. ಆಮೇಲೆ ಮತ್ತೆ ಉಪ್ಪು ಏನಾರ ಕಮ್ಮಿ ಅನಿಸಿದ್ರೆ ಮತ್ತು ಆಮೇಲೆ ಉಪ್ಪನ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೊತೀನಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳತ್ತೀನಿ. ಸ್ವಲ್ಪ ಚಿಕನ್ ಮಸಾಲೆ ಹಾಕೊಳತ್ತೀನಿ, ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ. ಇನ್ನು ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ತೀನಿ. ಓಕೆ, ಅಕ್ಕಿನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ನೀರನ್ನು ಎಲ್ಲ ಹಾಕಿ ಆಯಿತು. ಈಗ ಇನ್ನೂ ಒಂದು ಸರಿ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತ ನೋಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಹಾಕ್ಸಿದ್ರೆ ರೆಡಿ, ಪಲಾವ್ ರೆಡಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟನೇ ಇರ್ತೈತಿ. ಇದ್ರ ಜೊತೆ ಪನ್ನೀರ್ ತವಾ ಫ್ರೈ ಅಂತೂ ಸೂಪರ್ ಟೇಸ್ಟ್ ಇರ್ತೈತಿ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ. ಓಕೆ, ಮತ್ತು ಈ ಕಡೆ ಪನ್ನೀರ್ನ ತವಾ ಫ್ರೈ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಈಗ ಜೀರಿಗೆ ಮತ್ತು ಕಾಳು ಮೆಣಸನ್ನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಅದಕ್ಕೆ ಅದನ್ನು ಸೇರಿಸ್ಕೊಳತ್ತೀನಿ. ಈ ಥರ ಫುಲ್ ನೈಸಾಗಲ್ಲ, ಸ್ವಲ್ಪ ಜಜ್ಜಿ ಪುಡಿ ಮಾಡಿನಷ್ಟೇ. ಇದನ್ನ ಹಾಕ್ಕೊಂಡಿನಿ. ಇದಕ್ಕೆ ಗರಂ ಮಸಾಲ ಮತ್ತು ಬೇಕಂದ್ರೆ ಚಿಕನ್ ಮಸಾಲನೂ ಹಾಕ್ಕೋಬೋದು, ಮತ್ತು ಧನಿಯಾ ಪೌಡರ್ನೂ ಹಾಕ್ಕೋಬೋದು. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೀನಿ, ಒಂದು ಸ್ವಲ್ಪ ಅಷ್ಟೇ ಚಿಕನ್ ಮಸಾಲನ ಹಾಕ್ಕೊಳತ್ತೀನಿ. ಸ್ವಲ್ಪ ಗರಂ ಮಸಾಲ. ಇಲ್ಲಿ ಪಲಾವ್ ವಿಜಿಲ್ನು ಬರೋಕೆ ಸ್ವಲ್ಪ ಅಷ್ಟೇ ಸಾಕು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಪಲಾವ್ದು 2 ವಿಜಿಲ್ ಆಯಿತು. ಅದು ಗ್ಯಾಸ್ನ ಆಫ್ ಮಾಡ್ಕೊಂಡಿನಿ. ಓಕೆ, ಬರೀ ಇಷ್ಟು ಹಾಕ್ಕೊಂಡಿನಿ, ಮತ್ತು ಬೇಕಂತಂದ್ರೆ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ತೀನಿ. ಓಕೆ, ಇದು ಆಯಿತು. ಇದಕ್ಕೆ ನೀವು ಬೇಕು ಅಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಅದೇನು ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ಇಷ್ಟೇ ಸಿಂಪಲ್ಲಾಗಿ ಮಾಡತ್ತೀನಿ. ಓಕೆ, ಈಗ ಇದು ಪನ್ನೀರ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಅದರ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ನಾವು ಯೂಸ್ ಮಾಡೋದು ಪನ್ನೀರು ಮಿಲ್ಕಿ ಮಿಸ್ಟ್ ಅಂಥೇಳಿ, ಭಾರಿ ಸೂಪರ್ ಇರ್ತೈತಿ. 200 ಗ್ರಾಮ್. ಕೆಲವೊಂದು ಸರಿ ಕೆಲವೊಂದು ಸರಿ ನಂದಿನಿನೂ ಯೂಸ್ ಮಾಡ್ತೀವಿ. ಇವರು ಏನಾದರೂ ತರಿಸಿದ್ರೆ ತೊಗೊಂಡು ಬಂದ್ರೆ ಅದನ್ನು ಯೂಸ್ ಮಾಡ್ತೀವಿ. ನೋಡಿರಿ, ಈ ಕಡೆ ಮೊಳಕೆ ಕಾಳನ್ನು ತಂದಾರ. ಅದನ್ನು ಇನ್ನೂ ಪಲ್ಯ ಎಲ್ಲ ಮಾಡಿಲ್ಲ. ನೋಡೋದು ನೈಟ್ ಮಾಡಿದರೆ ಈ ಪಲ್ಯ ಮಾಡಿ ಚಪಾತಿ ಎಲ್ಲ ಮಾಡಿ ಇದನ್ನ ಇವಾಗ ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ಓಕೆ, ನಾನೆಲ್ಲನೂ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಈ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಇದನ್ನ ಒಂದು ಸರಿ ಎಲ್ಲ ಮಸಾಲೆನ ಹಾಕ್ಕೊಂಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಾನು ಒಂದು 1.5 ಸ್ಪೂನಷ್ಟು ಹಾಕ್ಕೊಂಡಿನಿ. ಅದನ್ನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಸಾಲೆನ ಇಟ್ಕೊಂಡಿನಿ. ಇದಕ್ಕೆ ನಾವೇನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ಯಾಕಂದ್ರೆ ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ
ಉಪ್ಪು ಖಾರ ಎಲ್ಲ ಎಳೀಲಿ ಸ್ವಲ್ಪ. ಓಕೆ, ಇದೆಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟಾಯಿತು. ಇದು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ತವಾ ಮೇಲೆ ಫ್ರೈ ಮಾಡ್ತೀನಿ. ರೆಸ್ಟೋರೆಂಟ್ಗೆಲ್ಲ ನಾವು ಹೋದಾಗ ಪನ್ನೀರ್ ಟಿಕ್ಕಾ ಅಂತ ಹೇಳಿರ್ತಿತ್ತಲ್ಲ, ಅದೇ ಟೇಸ್ಟ್ ಕೊಡ್ತೈತಿ. ಅವರು ಕೆಂಡದಲ್ಲಿ ಇದನ್ನು ಈ ಥರ ಕೆಂಡದೊಳಗೆ ಸುಟ್ಟಿರ್ತಾರೆ ಇದನ್ನು. ಅದು ಒಂಥರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಇದನ್ನು ಸೇಮ್ ಅದೇ ಥರನೇ ಇರ್ತೈತಿ ಟೇಸ್ಟ್ ತಿನ್ನುವಾಗ. ಮನೇಲಿ ಇದೇ ರೀತಿ ಸಿಂಪಲಾಗಿ ಮಾಡ್ಕೊರಿ, ತಿನ್ನಿರಿ. ಓಕೆ, ಪಲಾವ್ ಆವಾಗಲೇ ರೆಡಿ ಆಯಿತು. ನಾನು ಹೇಳಿದ್ನಲ್ಲ, ಈ ಪಲಾವ್ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರ್ತದೆ ಅಂಥೇಳಿ, ಅದೇ ರೀತಿಯೇ ಆಗೈತಿ ನೋಡಿರಿ. ಓಕೆ ನೋಡಿರಿ, ಪಲಾವ್ ರೆಡಿ ಆಗೈತಿ ನೋಡಿರಿ. ಎಷ್ಟು ಸೂಪರಾಗಿ ಕಾಣಿಸುತ್ತೆ, ಅಷ್ಟೇ ಟೇಸ್ಟಿಯಾಗಿ ಇರ್ತೈತಿ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೆಂಗೆ ಅನಿಸ್ತದೆ ಅಂಥೇಳಿ, ಟೇಸ್ಟ್ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಪನ್ನೀರ್ನ ಫ್ರೈ ಮಾಡ್ಕೊಳತ್ತೀನಿ. ಇಷ್ಟೇ ಒಂದು ಸ್ಪೂನಷ್ಟು ಅಷ್ಟೇ ಆಯಿಲ್ನ ಹಾಕ್ಕೊಂಡಿನಿ, ಜಾಸ್ತಿ ಬೇಡ. ಈಗ ಇದು ಒಂದೊಂದೇ ಫ್ರೈ ಮಾಡ್ಕೊಳಕ್ಕೆ. ಓಕೆ, ಈಗ ಎಲ್ಲನೂ ಹಾಕಿ ಆಯಿತು. ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಎರಡು ಕಡೆಯಿಂದನೂ ಫ್ರೈ ಮಾಡ್ಕೋಬೇಕು. ಈ ಒಂದು ಭಾಗ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಮತ್ತೆ ಇದನ್ನು ಉಲ್ಟಾ ಹಾಕ್ಕೊಂಡು ಇನ್ನೂ ಒಂದು ಸರಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆಗಬೇಕು ನೋಡಿರಿ. ಈ ರೀತಿ ಎಲ್ಲ ಮತ್ತೆ ಉಲ್ಟಾ ಹಾಕಿಬಿಟ್ಟು ಮತ್ತೆ ಇನ್ನೂ ಒಂದು ಸರಿ ಎಲ್ಲನೂ ಫ್ರೈ ಮಾಡ್ಕೊಳತ್ತೀನಿ. ಸೈಡ್ ಈ ಕಡೆ ಎಲ್ಲನೂ ಫ್ರೈ ಮಾಡ್ಕೊರಿ. ನಿಜವಾಗ್ಲೂ ಹೇಳ್ತೀನಿ, ಇದು ಪನ್ನೀರ್ ತವಾ ಫ್ರೈ ಎಷ್ಟು ಟೇಸ್ಟಿಯಾಗಿ ಬಂದಿತ್ತಂದ್ರೆ ಅಷ್ಟು ಟೇಸ್ಟಿಯಾಗಿತ್ತು. ಆ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಅದು ಬಾಯಿ ತುಂಬ ಉಪ್ಪು ಖಾರ ಮಸಾಲೆ ಒಂಥರ ಟೇಸ್ಟ್. ಆ ರೆಸ್ಟೋರೆಂಟದಲ್ಲಿನೂ ಈ ಥರ ಸಿಗ್ತೈತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ನನಗೆ ಒಂದು ಪೀಸ್ನೂ ಉಳಿದಿಲ್ಲ ನಿಜ ಹೇಳ್ಬೇಕಂದ್ರೆ. ಆದಿತ್ಯನೂ ಅಷ್ಟು ಇಷ್ಟಪಟ್ಟು ತಿಂದ. ಅವರು ಸೂಪರ್ ಆಗ್ಯದ ಅಂತ ಹೇಳಿದರು, ನಮ್ಮ ತಮ್ಮ ಮತ್ತು ರಾಜು. ಓಕೆ, ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ಫುಲ್ ಸಿಂಪಲ್ ಈಸಿ. ಓಕೆ, ಇವತ್ತಿಂದ ರೆಸಿಪಿ ಬ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್.